ಮತ್ತೆ ಚಾಲು ಮಾಡ್ತಾ ಇದ್ದೀರಿ. ಈಗ ಆ ಸಮಿತಿಗಳೆಲ್ಲ ಕೂಡ ಮತ್ತೆ ಚಾಲು ಮಾಡ್ತಾ ಇದ್ರಿ. ಯಾರ್ಯಾರು ಹೆಡ್ ಮಾಡಿದ್ರಿ, ಯಾರ್ಯಾರು ಇನ್ಚಾರ್ಜ್ ಮಾಡಿದ್ರಿ, ಅದನ್ನು ಮಾಡಿದಿರಿ. ಕಂಟ್ರೋಲ್ ರೂಮ್, ಇಡೀ ರಾಜ್ಯಾದ್ಯಂತ ಕಂಟ್ರೋಲ್ ರೂಮ್ ಏನಿತ್ತು ಅದು ನಿಂತಿತ್ತು. ಈಗ ಇಡೀ ರಾಜ್ಯದಲ್ಲಿ ಕಂಟ್ರೋಲ್ ರೂಮ್ ಮತ್ತೆ ಪ್ರಾರಂಭ ಆಗಿದೆ. ಬೆಂಗಳೂರು ಕಾರ್ಪೊರೇಷನ್ನಲ್ಲೂ ಕಂಟ್ರೋಲ್ ರೂಮ್ ಮತ್ತೆ ಪ್ರಾರಂಭ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ಬೇಕಾದಂಥ ಸಿಬ್ಬಂದಿ ವರ್ಗದವರನ್ನು ಕೂಡ ಹೈರ್ ಮಾಡೋಕ್ಕೆ ಅವ್ರಿಗೆ ಅನುಮತಿಯನ್ನು ಕೊಟ್ಟಿದ್ದೀರಿ. ಮತ್ತು ಔಷಧಿಗಳು, ಕಳೆದ ಬಾರಿ ಏನು ಔಷಧಿಯ ಸಮಸ್ಯೆಗಳು ಪ್ರಾರಂಭದಲ್ಲಿ ಉಂಟಾಯಿತು, ಈ ಬಾರಿ ಆ ಥರ ಔಷಧಿ ಸಮಸ್ಯೆ ಆಗಬಾರ್ದು. ಅದಕ್ಕೋಸ್ಕರ ಎಷ್ಟು ವ್ಯಾಕ್ಸಿನ್ ಬೇಕೋ ಅಷ್ಟು ವ್ಯಾಕ್ಸಿನ್ಗಳನ್ನು ತಯಾರು ಮಾಡಿ ಔಷಧಿಗಳನ್ನು ಪರ್ಚೇಸ್ ಮಾಡಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀರಿ. ಅದೇ ರೀತಿ ಕೋವಿಡ್ಗೆ ಸಂಬಂಧಪಟ್ಟಂಥದ್ದು ಏನು ಶಾಂಗ್ರಿಲಾ ಹೋಟ್ಲಲ್ಲಿ ಮಾಧ್ಯಮದಲ್ಲೂ ವರದಿಯಾಗಿತ್ತು. ಅಲ್ಲಿ ಬಂದು ಅವರು ಹಾಗೆ ಹೋಗಿದ್ದಾರೆ. ಒಂದು ಸರಿ ಅವರಿಗೆ ಪಾಸಿಟಿವ್ ಬಂದಿದೆ, ಮತ್ತೆ ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದಿದೆ. ಈ ಥರ ಏನು ಮಿಸ್ಹ್ಯಾಂಡಲ್ ಆಗಿದೆ, ಲ್ಯಾಬ್ಗಳಲ್ಲಿ ಅವರು ಸರಿ ಮಾಡಿದಾರಾ ಅಥವಾ ಅವ್ಯವಹಾರ ಮಾಡಿದಾರಾ, ಇದನ್ನು ತನಿಖೆ ಮಾಡೋಕ್ಕೆ ಪೊಲೀಸ್ ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದೀರಿ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡೋವಂಥದ್ದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಸೂಚನೆಯನ್ನು ನಾವು ಕೊಟ್ಟಿದ್ದೀರಿ. ಅದೇ ರೀತಿ ಸ್ಟೇಟ್ ಲೆವೆಲ್ನಲ್ಲಿ ಸರ್ವಿಲೆನ್ಸ್ ಆಫೀಸರ್ ಶಿಲ್ಪಾ ನಾಗರಾಜ್ IAS ಆಫೀಸರ್ ಸರ್ವಿಲೆನ್ಸ್ ಶಿಲ್ಪಾ ನಾಗರಾಜ್ ಅವ್ರನ್ನ ಸರ್ವೆಲೆನ್ಸ್ ಆಫೀಸರ್ ಆಗಿ ಇವತ್ತಿಂದ ನೇಮಕ ಮಾಡಿದ್ದೀರಿ. ಆಮೇಲೆ ಇದು ನಮ್ಮ ಬಿಲ್ ಟ್ಯಾರಿಫ್ ಇತ್ತಲ್ಲ, ಏರ್ಪೋರ್ಟ್ಗಳಲ್ಲಿ ಏನು RTCPR ಟೆಸ್ಟ್ ಮಾಡೋವಂಥದ್ದಕ್ಕೆ ನ್ಯಾಚುರಲ್ ಆಗಿ ಅದಕ್ಕೆ 500 ರೂಪೀಸ್ ಇದೆ. ಸ್ಪೆಷಲ್ ಬೇಗ ಅಂದರೆ ಅದು 3 to 4 hours ಏನೋ ಇದೆ. ಅದನ್ನು ಯಾರು ಬೇಕಾದರೂ ಆಪ್ಷನ್ ತೊಗೊಬೋದು. ಅದೇ ಸ್ಪೆಷಲ್ ಇರೋವಂಥದ್ದಕ್ಕೆ ಅದಕ್ಕೆ 3,000 ಹ್ಯಾಬೆಟ್ಗೆ 3,000 ಹ್ಯಾಬೆಟ್ಗೆ 3,000 ಇದೆ. ಬೇರೆ ಬೇರೆ ರಾಜ್ಯದಲ್ಲಿ 4,500 ಇದೆ. ಹೈದರಾಬಾದು ಮತ್ತು ಮುಂಬೈ, ಡೆಲ್ಲಿಯಲ್ಲಿ ಸುಮಾರು 4,000 ಮೇಲೆ ಇದೆ. ನಮ್ಮಲ್ಲಿ 3,000 ಮಾತ್ರ ಮಾಡಿದ್ದೀರಿ. ಅದನ್ನು ಇನ್ನು ಮುಂದೆ ಯಾರೇ ಕೂಡ ಫ್ಲೈಟ್ ಬುಕ್ ಆಗಿ ಬೋರ್ಡಿಂಗ್ ಆದ ತಕ್ಷಣವೇ ಆ ಬೋರ್ಡಿಂಗ್ ಆದಾಗೇ ಅವರು ಇಲ್ಲಿನ ಅಮೌಂಟನ್ನು ದುಡ್ಡನ್ನು ಕಟ್ಟಿ ಅದು ಟೈಮಿಂಗ್ಸು ಎಷ್ಟು ಟೈಮ್ ಆಗುತ್ತೆ, ಡಿಲೇ ಆಗುತ್ತೆ, ಎಲ್ಲ ಎವ್ರಿಥಿಂಗ್ ಅದರಲ್ಲೇ ಬಂದ್ಬಿಡುತ್ತೆ. ಆ ಥರದ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀರಿ. ಹೌದು, ಮನೆಗೆ ಕಳ್ಸಲ್ಲ. ಅಲ್ಲೇ ಅವರು ಪರೀಕ್ಷೆ ಆದಮೇಲೆ ರಿಪೋರ್ಟ್ ಬಂದ ಮೇಲೆ ನಾವು ಅದನ್ನು ಕ್ರಮ ತಗೋತೀವಿ. ಹೌದು, ಬಿಡುಗಡೆ ಮಾಡ್ತೀರಿ. ಈಗ ಸದ್ಯಕ್ಕೆ ಏನು ಬಿಡುಗಡೆ ಮಾಡಲ್ಲ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ರಿ ಅದರ ನ್ಯೂ ಇಯರ್ ಬಗ್ಗೆ. ನೋಡಿ ಮುಂದೆ ನೋಡಿ ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ. ಜೋರಾಗಿ ಕೇಳಿಸ್ತಾ ಇಲ್ಲ. ಒಬ್ಬರು ತಾಳಪ್ಪ. ಇದು ಶಾಲೆಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇರೋದ್ರಿಂದ ಶಾಲೆಗಳಲ್ಲಿ ಇದನ್ನ ಮೊದಲು ತಂದಿದ್ದೀರಿ. ನೆಕ್ಸ್ಟ್ ಬೆಳಗಾವಿ ಅಧಿವೇಶನ ನಡೆಯುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಬೆಳಗಾವಿ ಅಧಿವೇಶನ, ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಮಾಡ್ತೀರಿ. ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಮಿಸ್ಸಿಂಗ್ ಅಂತ ಮಾಧ್ಯಮದಲ್ಲೂ ಬಂದಿದೆ 10 ಮೆಂಬರ್ಸ್. ಇವತ್ತು ರಾತ್ರಿ ಒಳಗಡೆ ಅವರೆಲ್ಲೇ ಇದ್ರೂ ಕೂಡ ಅವ್ರನ್ನ ಕಂಡಿಡಿದು ಅವ್ರನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಇಲ್ಲ, ಅಲ್ವಾ, ಏರ್ಪೋರ್ಟ್ ಅಲ್ಲಿ ಟೆಸ್ಟ್ ಇಸ್ ಕಂಪಲ್ಸರಿ. ಮನೆಗೆ ಹೋಗ್ಬೋದು. ಒನ್ ಇಂಟರ್ನ್ಯಾಷನಲ್ ಮಾತ್ರ. ಮಹಾರಾಷ್ಟ್ರ ಮತ್ತು ಕೇರಳದ್ದು ಆ ತರದ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇರ್ಬೋದು. ಮಹಾರಾಷ್ಟ್ರ ಕೇರಳಕ್ಕೆ ಬಾರ್ಡರ್ ಪೋಸ್ಟ್ ಇಲ್ಲ, ಅದಕ್ಕಿಲ್ಲ. RTPCR ನೆಗೆಟಿವ್. ಟುಡೇ ಮೀಟಿಂಗ್ ಎಲ್ಲ ಸಪ್ರೇಟ್ ಆಗಿ ನಿಮ್ದೆ ತಗೊಂಡು ಕೊಟ್ಬಿಡ್ತೀನಿ. ಹೆಲ್ಡ್ ಬೈ ಅವರ್ CM. Many rules and regulation was today we announced.
The